ಹಲೋ ಎವ್ರಿವನ್, ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ, ಹೊಸ ಜಾಗಕ್ಕೆ, ಇವತ್ತಿನ ರೈಡ್ಗೆ. ಸೊ ಇವತ್ತು ನಾವು ಹೋಗ್ತಾ ಇರೋ ಜಾಗ ಬಂದು ಮಂದಾರಗಿರಿ ಹಿಲ್ಸ್. ಪಿಕಾಕ್ ಟೆಂಪಲ್ ಅಂತಾನೆ ಫೇಮಸ್ ಆಗಿರೋ ಜಾಗ ಇದು. ಸೊ ಬೆಂಗಳೂರು ಸುತ್ತಮುತ್ತ ಏನಾದ್ರು ಟಾಪ್ 10 ಜಾಗ ವಿಸಿಟ್ ಮಾಡಬೇಕು ವೀಕೆಂಡ್ ರೈಡ್ಗೆ ಅಂತ ಏನಾದ್ರು ನೀವು ಸರ್ಚ್ ಮಾಡ್ತಾ ಇದೀರಾ ಅಂದ್ರೆ ಶಾರ್ಟ್ಸ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಾಗ್ಲಿ, ಎಲ್ಲಾ ಕಡೆ ರೆಕಮೆಂಡೇಶನ್ ಅಲ್ಲಿ ಬರುವಂತ ಜಾಗ ಇದು. ಬನ್ನಿ ಇವತ್ತು ಹೋಗಿ ವಿಸಿಟ್ ಮಾಡೋಣ. ಹಿಂದೆನೆ ಲೆಫ್ಟ್ ಹೋಗ್ಬೇಕಾಯ್ತು, ಒಂಚೂರು ಮುಂದೆ ಬಂದ್ಬಿಟ್ಟೆ. ಯಪ್ಪ, ಸ್ಟೆಪ್ಸ್ ನೋಡಿದ್ರೇನೆ ಟೆನ್ಷನ್ ಆಗ್ತದೆ, ಇಷ್ಟೊಂದು ಹತ್ಬೇಕಲ್ಲ ಅಂತ. 10 ರೂಪೀಸ್ ಅಂತ. ಫೋನ್ ಪೇ ಸ್ಕ್ಯಾನರ್. ಸೊ ಇವಾಗ ಜಸ್ಟ್ ರೀಚ್ ಆದ್ರಿ, ಬೈಕ್ ಪಾರ್ಕಿಂಗ್ ಮಾಡಿದ್ರಿ. ಬೈಕ್ ಪಾರ್ಕಿಂಗ್ 10 ರೂಪೀಸ್ ತೊಗೊಂಡಿದ್ದಾರೆ. ಕ್ರೌಡ್ ಇದ್ದಾರೆ ಇವತ್ತು, ಸಂಡೇ ಇರೋದಕ್ಕೆ. ಇಲ್ಲಿರೋ ದಾರಿಯಲ್ಲಿಂದ ಎಲ್ಲ ಹೋಗ್ತಾ ಇದ್ದಾರೆ ಕಾರ್ಗಳು ಎತ್ಕೊಂಡು. ಮೋಸ್ಟ್ಲಿ ಬೆಟ್ಟಕ್ಕೆ ಹಿಂದೆ ಏನಾದರೂ ಎಂಟ್ರಿ ಇದೆಯೋ ಗೊತ್ತಿಲ್ಲ, 4 ವೀಲರ್ದು. ಆಂಟಿ, ಇಲ್ಲೇನು 4 ವೀಲರ್ ಒಳಗೆ ಹೋಗ್ಬಿಡ್ಬೋದಾ ಮೇಲೆಗೆ? ಗಾಡಿಯಲ್ಲಿ ಮೇಲೆವರೆಗೂ ಹೋಗ್ಬೋದಾ ಇವಾಗ? ಅಂದರೆ ಪ್ರೈವೇಟ್ ಗಾಡಿನೂ ಹೋಗುತ್ತೆ, ಆಟೋನೂ ಹೋಗುತ್ತಾ? ಸೊ ಇದೊಂದು ವ್ಯವಸ್ಥೆ ಮಾಡಿದ್ದಾರೆ ಇವಾಗ. ಇಲ್ಲಿಂದ ಡೈರೆಕ್ಟಿಗೆ ಹೋಗ್ಬಿಡ್ಬೋದು. ನಾವು ಇವತ್ತು ಸ್ಟೆಪ್ಸಲ್ಲೇ ಹೋಗೋಣ. ಬಟ್ ಆದರೆ ಏಜ್ ಆಗಿರೋರನ್ನೆಲ್ಲ ಕರ್ಕೊಂಬಂದರೆ ಮುಂಚೆ ಈ ವ್ಯವಸ್ಥೆ ಇರಲಿಲ್ಲ. ಇವಾಗ ಆರಾಮಾಗಿ ಕಾರಲ್ಲೇ ಫುಲ್ಲು ಟೆಂಪಲ್ ಟಾಪ್ವರೆಗೂ ಹೋಗ್ಬೋದು ಅಂತ ಇದ್ದಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. 3:55 ಸ್ಟಾರ್ಟ್ ಮಾಡಿದ್ದೀರಿ. ಹತ್ತದ್ದು ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀರಿ. A few moments later. ಬನ್ನಿ. ಹಾಂ, ಏನೇನ ಟೈಮ್ ಪ್ಲೇಸಾ ಪೇಂಟ್ ಮಾಡಿದ್ದಾರೆ ಮಂದಾರಗಿರಿ ಅಂತ. ವೆದರ್ ಚೆನ್ನಾಗಿದೆ, ಆರಾಮಾಗಿ ವೆಯ್ಟ್ ಮಾಡಿ ಹತ್ಕೊಂಡು ಹೋಗ್ಬೋದು. ಮಳೆ ಬರುತ್ತೆ ಅಂತ ಏನು ಟೆನ್ಷನ್ ಇಲ್ಲ. ಜಾಂಬಿ ಬಂದಂಗೆ ಬರ್ತಾವ್ರಿ ಇವರು. 4-6 ಅಂದರೆ ಒಂದು 15 ಮಿನಿಟ್ಸ್ ತೊಗೊಂಡಿದ್ದೀರಿ. ಓಕೆ, ಸ್ಲಿಪ್ಪರ್ಸ್ ಇಲ್ಲಿ ಬಿಡಬೇಕು, ಪೇ ಆ್ಯಂಡ್ ಯೂಸ್ ಇದೆ. ಇದರೊಳಗೆ ಎಂಟ್ರಿ ಆಗ್ತಿದ್ದಂಗೆ ಟಿಕೆಟ್ ತೊಗೋಬೇಕು. 10 ರೂಪೀಸ್ ಪರ್ ಹೆಡ್ಡು. ಸ್ಲಿಪ್ಪರ್ದು ಸಪ್ರೇಟು, ಪಾರ್ಕಿಂಗ್ ಸಪ್ರೇಟು. ಇವಾಗ ಎಂಟ್ರಿ ಟಿಕೆಟ್ ಕೂಡ ಸಪ್ರೇಟ್ ಮಾಡಿದ್ದಾರೆ. ಏನೋ ಬರೆದಿದ್ದಾರೆ, ಬಟ್ ಯಾವ ಲ್ಯಾಂಗ್ವೇಜು ಏನು ಅಂತ ಗೊತ್ತಿಲ್ಲ. ಸೊ ಇದು ಇನ್ನೊಂದು ಎಂಟ್ರೆನ್ಸ್. ಇಲ್ಲಿ ಆಟೋ ಬಂದಿದೆ ಅಲ್ಲ, ಇಲ್ಲಿವರೆಗೂ ಬರುತ್ತೆ ಆಟೋಸು. ಇದು ಚೆನ್ನಾಗಿದೆ ಈ ಸೈಡು. ಎಲ್ಲ ಕಾರ್ಸ್ ಪಾರ್ಕ್ ಆಗಿಬಿಟ್ಟಿದೆ ಅಲ್ಲ, ಇಲ್ಲಿವರೆಗೂ ಕಾರಲ್ಲಿ ಬರ್ಬೋದು. ಎಲ್ಲರೂ ನೀರು ಕಡೆಗೆ ಹೋಗ್ತಾ ಇದ್ದಾರೆ ನಡ್ಕೊಂಡು. ಈ ಸೈಡ್ ಎಂಟ್ರಿ ಆದವ್ರಿಗೆ ಇದು ಒಳ್ಳೆ ಚಾನ್ಸು, ಯಾಕಂದರೆ ಶೂಸ್ ಇಲ್ಲೇ ಬಿಟ್ಟಿರ್ತಾರಲ್ಲ. ಟೆಂಪಲ್ ವಿಸಿಟ್ ಮಾಡಿ ಬಂದು ಈ ಸೈಡ್ ಶೂಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ನಾವು ಬೇರ್ ಫೂಟಲ್ಲೇ ಹೋಗ್ತಾ ಇದ್ದೀವಿ. ಸ್ಲಿಪ್ಪರ್ 10 ರೂಪೀಸ್ ತೊಗೊಂಡಿದ್ದಾರೆ.
ಶೂಸಿಗೆ ಈ ಥರ ಬ್ಯಾಗಲ್ಲಿ ಹಾಕ್ಕೊಂಡು ಕೊಡ್ತಾರೆ. ಬೇಗ ಬೇಗ ಚೇಂಜ್ ಮಾಡಿಕೊಂಡು ಇಳಿಯೋಣ. ಟೈಮ್ ಎಷ್ಟಾಯ್ತಪ್ಪ? 5:15 ಆಯಿತು. ವ್ಯೂ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ವೀಡಿಯೋಸ್ ತೊಗೊಂಡು ಬರೋಷ್ಟಲ್ಲೇ 1 hour ಆಗೋಗಿದೆ. ಚೆನ್ನಾಗಿದೆ ಆದರೆ ಜಾಗ. 5:30 ಅಷ್ಟೊತ್ತಿಗೆ ಕೆಳಗೆ ಬಂದಿದ್ದೀರಿ. ಇಲ್ಲೆಲ್ಲ ತಿನ್ನೋಕೆ ಐಟಮ್ಸ್ ಇದೆ. ಎಳ್ನೀರು. ಬೈಕ್ ತೊಗೊಂಡು ಹೋಗೋಣ. ಅಲ್ಲಿ ಇರೋ ಪಿಕಾಕ್ ಟೆಂಪಲ್ನ ವಿಸಿಟ್ ಮಾಡೋಣ. ಏನು ವೇಟಿಂಗು? ತಿರ್ಗಾ ಪೇ ಆ್ಯಂಡ್ ಯೂಸ್ ಇದೆಯಾ? ಸರಿ ಬನ್ನಿ. ಸೊ ಇದು ಫುಲ್ಲು ಮೇಂಟೈನ್ ಮಾಡಿರೋದು ಜೈನ್ ಕಮ್ಯುನಿಟಿ ಅವರು. ಕನ್ಸ್ಟ್ರಕ್ಷನ್ ಕೂಡ ರೀಕನ್ಸ್ಟ್ರಕ್ಷನ್ ಎಲ್ಲ ಏನಿದೆ ಜೈನ್ ಕಮ್ಯುನಿಟಿ ಅವ್ರು ಫಂಡ್ ಮಾಡಿದ್ದಾರೆ ಅಂತ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫುಲ್ಲು. ಅದೇ ಬೆಟ್ಟದಲ್ಲಿ ಸ್ಟೆಪ್ಸ್ ಹತ್ರ ಮಜ್ಜಿಗೆ ಕುಡ್ದಿರೋ ಪ್ಯಾಕೆಟ್ಸ್ ಎಲ್ಲ ಹಾಗೆ ಬಿಸಾಕಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಎಲ್ಲ ಕಡೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲೇ ಹಿಂದೆ ಸ್ವಾಮೀಜಿ ಅವ್ರ ಹತ್ರ ಒಂದು ಸ್ವಲ್ಪ ಕೇಳಿದೆ ಇನ್ಫಾರ್ಮೇಷನ್ನು, ಏನು ಇದು ಸ್ಟ್ಯಾಚ್ಯೂದ ಮಾಹಿತಿ ಏನು ಅಂತ. ಸೊ ಅವ್ರು ಹೇಳ್ತಾ ಇದ್ದಾರೆ ಇದು ಸ್ಟ್ಯಾಚ್ಯೂ 21 feet ಇದೆ ಅಂತೆ. ಸೊ ಇನಿಷಿಯಲ್ ಪ್ಲ್ಯಾನ್ ಇದ್ದಿದ್ದು ಈ ಮೂರ್ತಿನ ಬೆಟ್ಟದ ಮೇಲೆ ಏನಿದೆ ಅಲ್ಲ ಅಲ್ಲೇ ಸ್ಥಾಪನೆ ಮಾಡಬೇಕಂತ ಹೇಳಿ ಟ್ರೈ ಮಾಡಿದ್ರಂತೆ. ಬಟ್ ಕಾರಣಾಂತರಗಳಿಂದ ಅದು ಆಗಿಲ್ಲ ಆ ಟೈಮಲ್ಲಿ. ಅದಕ್ಕೆ 2008 ಇಲ್ಲೇ ಆ ಮೂರ್ತಿನ ಸ್ಥಾಪನೆ ಮಾಡಿದ್ದಾರೆ. ಸೊ ಟೈಮ್ ಇವಾಗ 6 o'clock ಆಗಿದೆ. 2 ದೇವಸ್ಥಾನಗಳು ವಿಸಿಟ್ ಮಾಡಿದ್ದಾಯಿತು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಬಟ್ ಕ್ಲೋಸಿಂಗ್ ಟೈಮ್ ಮೋಸ್ಟ್ಲಿ 6 o'clock 6:30 ಏನೋ ಇರಬೇಕು. ಎಲ್ಲರನ್ನೂ ಕಳಿಸ್ತಾ ಇದ್ದಾರೆ ಇವಾಗ. ಆಮೇಲೆ ಏನೋ ಸೈರನ್ ಥರನೂ ಹೊಡಿತಾ ಇದ್ದಾರೆ ಸೆಂಟ್ರಲ್ಲಿ. ಮೋಸ್ಟ್ಲಿ ಬೆಟ್ಟದ ಮೇಲೆ ಇರೋರಿಗೆಲ್ಲ ಕೆಳಗೆ ಬರೋಕ್ಕೆ ಅಂತ ಒಂದು ಸಿಗ್ನಲ್ ಇರಬೇಕು. ಹಾಂ ನೋಡಿ ಇವಾಗಲೂ ಹೊಡಿತಾ ಇದ್ದಾರೆ ಸೈರನ್ನು. ಒಂದು ಚೆನ್ನಾಗಿದೆ ವೀಕೆಂಡ್ ಗೆಟ್ ಅವೇ ಥರ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಓಕೆ, ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ. ವೀಡಿಯೋ ಇಷ್ಟ ಆಗಿದ್ದಾರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ಲು ಪ್ರಾಕ್ಸಿ ಲೈಫ್.